ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ನಿನ್ನೆ ದಿವಸ ನಮ್ಮ ರಾಜ್ಯ ಸರ್ಕಾರ ಏನು ಒಂದು ಬೆಲೆ ನಿಗದಿ ಮಾಡಿದ್ವಿ, ಆ ನಿಗದಿಗೆ ನಮ್ದು ಯಾವುದೇ ರೀತಿಯ ಸಂಪೂರ್ಣ ಬೆಂಬಲ ಇಲ್ಲ. ಯಾಕಪ್ಪ ಅಂದ್ರೆ 3,300 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಆ ದರ ನಿಗದಿತೊಳಗೆ ಕೆಲವೊಂದು ಅವರು ಷರತ್ತುಗಳನ್ನು ಇಟ್ಟಿದ್ದಾರೆ. 11.25 ರಿಕವರಿ ಬಂದ್ರೆ ಮಾತ್ರ ಆ ಧಾರಣೆ ಕೊಡಕ್ಕೆ ಸಾಧ್ಯತೆ. ಆ ಧಾರಣೆ ಕೊಡಕ್ಕೆ ಸಾಧ್ಯ ಇದ್ರೂ ಕೂಡ 3,200 ರೂಪಾಯಿ ಮೊದಲನೇ ಕಂತವಾಗಿ, 50 ರೂಪಾಯಿ ಫ್ಯಾಕ್ಟ್ರಿಗಳಿಂದ, ಇನ್ನು ಉಳಿದ 50 ರೂಪಾಯಿ ಸರ್ಕಾರದಿಂದ ಸೇರಿಸಿ 6 ತಿಂಗಳು ಬಿಟ್ಟು ರೈತರ ಖಾತೆಗೆ ಜಮಾ ಮಾಡ್ತಕ್ಕಂಥ ವಿಷಯವನ್ನು ನಿನ್ನೆ ಪ್ರಸ್ತಾಪ ಮಾಡಿದ್ದಾರೆ. ಈ ಪ್ರಸ್ತಾಪಕ್ಕೆ ನಮ್ಮದು ಯಾವುದೇ ಸಂಘಟನೆಗಳಿಂದ ಬೆಂಬಲ ಇಲ್ಲ. ಅದರ ಜೊತೆಗೆ ನಮ್ಮ ಸಂಘಟನೆ ಬೆಂಬಲ ಇಲ್ಲವೇ ಇಲ್ಲ. ಕಬ್ಬು ಬೆಳೆಗಾರರು ಇದಕ್ಕೆ ಸಹಮತಿ ಇಲ್ಲ. ಇದಕ್ಕಾಗಿ ನಾವು ಹೋರಾಟಕ್ಕೆ ಸದಾ ಇರ್ತೀವಿ, ಸದಾ ನಿಲ್ಲಕ್ಕೆ ನಾವು ತಯಾರಿದ್ದೇವೆ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ರಾಜ್ಯ ಸರ್ಕಾರಕ್ಕೆ, ಸಕ್ಕರೆ ಸಚಿವರಿಗೆ, ಫ್ಯಾಕ್ಟರಿ ಮಾಲೀಕರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಿರಂತರ ಹೋರಾಟ ಮಾಡೋದು. ಸಂದರ್ಭಕ್ಕೆ ತಕ್ಕಂತೆ ನಮ್ಮ ವರಿಷ್ಠರ ಮೇಲಿನ ಆದೇಶದ ಮೇರೆಗೆ ನಾವು ಮುಂದಿನ ಕಾರ್ಯರೂಪಕ್ಕೆ ಬರುವಂಥದ್ದು ವಿಚಾರ ಮಾಡ್ತೀವಿ. ಈಗ ಅಲ್ಲಿ ಚುನ್ನಪ್ಪಜಿ ಅವರು ಗುರ್ಲಾಪುರ ಅವರೆಲ್ಲ ಸ್ಟಾರ್ಟ್ ಮಾಡಿದಾರೆ ಅಥವಾ ಇದು ಬಂದಿದೆ? ಅದ್ರ ಮಾಹಿತಿ ನಮಗೆ ಸಂಪೂರ್ಣ ಮಾಹಿತಿನ ದೊರಕಿಲ್ಲ. ಅವರು ಏನು ಮಾಡ್ತಾರ, ಬಿಡ್ತಾ ಇದ್ದಾರ, ಏನು ಅದ್ರದ್ದು ಮಾಹಿತಿ ನಮ್ಮ ಕಡೆ ಇಲ್ಲ. ಇಲ್ಲಿಗ ತಹಸೀಲ್ದಾರ್ ಬಂದರೆ ಏನು ಅಂತ ತಹಸೀಲ್ದಾರ್ ಅವರು ಬಂದಿಲ್ಲ ಸರ್. ಏನು ತಹಶೀಲ್ದಾರ್ ಅವರು ನಿಮ್ಮ ನಿರಂತರ ಹೋರಾಟಕ್ಕೆ ಇಳಿಯೋರಿದ್ರು ಅಥವಾ ಹಿಂದೆ ತಗೊಳ್ಳೋದಕ್ಕೆ ಕೇಳಕ್ಕೆ ಬಂದಿದ್ರು. ಅವ್ರಿಗೂ ಕೂಡ ನಾವು ಇದನ್ನೇ ಹೇಳಿದ್ದೀವಿ, ನಮ್ಮ ವರಿಷ್ಠರ ಜೊತೆ ಮಾತಾಡಿ ಮುಂದಿನ ರೂಪಕ್ಕೆ ಹೋಗೋದು ಅಥವಾ ರೂಪಾಂತರ ತಗೊಳ್ಳೋದು ಬೇಡೋ ಅಂತ ವಿಚಾರ ಮಾಡಿ ಹೇಳ್ತೇವೆ ಅಂತ ಹೇಳಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತರಿಗೆ ಮೋಸ ಮಾಡ್ತಿರೋ ಫ್ಯಾಕ್ಟರಿ ಮಾಲೀಕರಿಗೆ, ರೈತರಿಗೆ ಮೋಸ ಮಾಡ್ತಿರೋ ಫ್ಯಾಕ್ಟರಿ ಮಾಲೀಕರಿಗೆ ಜೈ ಜವಾನ್.